ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಇದೆ. ಕೊನೆಗೂ ಕೂಡ 18, 19ನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಆಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿನ್ನೆ ಸ್ವತಃ 18 ಮತ್ತು 19ನೇ ಕಂತಿನ 4,000 ಹಣ ಯಾವಾಗ ಹಾಕ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗಿದ್ರೆ ಅಮೌಂಟು ಯಾವಾಗ ಬರುತ್ತೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹೌದು, ಇತ್ತೀಚೆಗೆ ಅಂದರೆ ಮಾರ್ಚ್ ತಿಂಗಳಲ್ಲಿ 2 ಕಂತಿನ 4,000 ರೂಪಾಯಿ ಅಮೌಂಟು ಬಂದಿತ್ತು. ಹಾಗೆ ಇನ್ನೆರಡು ಕಂತು ಕೂಡ ಇದೇ ತಿಂಗಳಲ್ಲಿ ಬರುತ್ತೆ. ಯುಗಾದಿ ಹಬ್ಬಕ್ಕೆ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಬರುತ್ತೆ ಅಂತ ಅನ್ಕೊಂಡಿದ್ದೋ, ಅದರಂತೆ ಈಗ ಯುಗಾದಿ ಹಬ್ಬದ ಹಿಂದೆ ಮುಂದೆ ನಮಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಟೋಟಲ್ ಆಗಿ 4,000 ಒಟ್ಟಿಗೆ ಕ್ರೆಡಿಟ್ ಮಾಡ್ತೀನಿ ನಾನು. 19 + 18 2 ಕಂತಿಂದು ನಾನು ಹಾಕ್ತೀನಿ ಅಂತ ನಿನ್ನೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೇ ವಿಡಿಯೋ ಹಾಕೋದು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ. ಹಾಗೆ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಗೃಹಲಕ್ಷ್ಮಿ ಅಂದಿದ ತಕ್ಷಣನೇ ಎಲ್ಲಾ ಮಹಿಳೆಯರು ಕೂಡ ಒಂದು ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ, ಗೃಹಲಕ್ಷ್ಮಿನ ಹಣ ಏನಾದರೂ ಹಾಕ್ತಾರಂತ ಅಂತ. ಸೊ ಯುಗಾದಿ ಹಬ್ಬಕ್ಕೆ ಹಣ ಹಾಕ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಇದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೂಡ ಕೊಡ್ತಿದ್ರು. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಂತಹ ಎಲ್ಲಾ ಮಹಿಳೆಯರು ಕೂಡ ಖುಷಿ ಪಡುವಂತಹ ಒಂದು ಸುದ್ದಿ ಸಿಕ್ಕಿದೆ. ನಿನ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಎಲ್ಲಾ ಮಹಿಳೆಯರಿಗೂ ಕೂಡ ಖುಷಿಯಾಗುವಂತಹ ಒಂದು ಹೊಸ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ಹೌದು, 18, 19ನೇ ಕಂತಿನ ಹಣ ನಾನು ಒಟ್ಟಿಗೆ ಹಾಕ್ತೀನಿ ಅಂತ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಭಾನುವಾರ ನಿನ್ನೆ ಸುದ್ದಿಗಾರರ ಜೊತೆ ಮಾತಾಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ವಿಚಾರವಾಗಿ ಅಮೌಂಟ್ ಯಾವಾಗ ಹಾಕ್ತೀರಾ ಮೇಡಮ್, ಸ್ವಲ್ಪ ತಡ ಆಗ್ತಿದೆ ಅಂತ ಕೇಳಿದ್ದಾರೆ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಕೂಡ ಅಪ್ಡೇಟ್ ಕೇಳಿದ್ದಾರೆ. 6ನೇ ಗ್ಯಾರಂಟಿ ಬಗ್ಗೆ ಕೂಡ ಅವ್ರನ್ನ ಕೇಳಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತುಂಬಾ ಸಮಾಧಾನವಾಗಿ ಆನ್ಸರ್ನ ಕೊಟ್ಟಿದ್ದಾರೆ. ಮೊದಲಿಗೆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಕೇಳಿದ್ದಾರೆ. ಅಂದರೆ ಅಂಗನವಾಡಿ ಟೀಚರ್ಸ್ಗಳು ಮತ್ತು ಹೆಲ್ಪರ್ಸ್ಗಳು ಇರ್ತಾರಲ್ವಾ, ಅಂಥವರಿಗೆ 6ನೇ ಗ್ಯಾರಂಟಿ ಘೋಷಣೆ ಮಾಡ್ತೀವಿ, ಅವ್ರಿಗೆ ಅಮೌಂಟ್ ಜಾಸ್ತಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ಗಳು ಓಡಾಡ್ತಿದೆಯಲ್ಲ ಮೇಡಮ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ದಾರೆ, ನೋಡಿ, ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಬೇರೆ ಯಾರೂ ಕೂಡ ಅವ್ರ ಅಧಿಕಾರ ಅವಧಿಯಲ್ಲಿ 2017ನೇ ಇಸ್ವಿಯಿಂದ ಯಾರೂ ಕೂಡ ಗೌರವಧನವನ್ನು ಹೆಚ್ಚಿಗೆ ಮಾಡಿಲ್ಲ. ಕೇಂದ್ರ ಸರ್ಕಾರದವರು ಕೇವಲ 2,000 ರೂಪಾಯಿ ಅಮೌಂಟ್ನ ಕೊಡ್ತಾರೆ. ರಾಜ್ಯ ಸರ್ಕಾರದ ಕಡೆಯಿಂದ 9,500 ರೂಪಾಯಿ ಹಣ ಹಾಕ್ತೀವಿ ನಾವು. ಪ್ರತಿ ತಿಂಗಳು ಅವ್ರ ಖಾತೆಗೆ ಹೋಗ್ತಾ ಇದೆ. ಇನ್ನು ಸಹಾಯಕಿಯರಿಗೂ ಕೂಡ ನಮ್ಮ ಕಡೆಯಿಂದನೇ ಅಮೌಂಟ್ ಹೋಗ್ತಾ ಇರೋದು. ಕೇಂದ್ರ ಸರ್ಕಾರದವರು ಹೆಚ್ಚಿಗೆ ಮಾಡಿಲ್ಲ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಈ ಬಾರಿಯ ಬಜೆಟ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 1,000 ರೂಪಾಯಿನ ಹೆಚ್ಚಿಗೆ ಮಾಡಿದ್ದೀವಿ. ಅದರಂತೆ ಸಹಾಯಕಿಯರಿಗೆ 750 ರೂಪಾಯಿ ಗೌರವಧನವನ್ನ ಏರಿಕೆ ಮಾಡಿದ್ದೀವಿ. ಇನ್ನು ನಮ್ಮ ಸರ್ಕಾರ 3.5 ವರ್ಷ ಇದೆ. ಸೊ ಅಷ್ಟರಲ್ಲಿ ನಾವು ಮತ್ತೆ ಅವರಿಗೆ ಹಣ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ, ಮೇಡಮ್ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ವಲ್ಲ, 2 ತಿಂಗಳಿಂದ ಸ್ಟಾಪ್ ಆಗಿದೆ, ಏನ್ ಕತೆ ಅಂತ ಕೇಳಿದ್ದಾರೆ. ನೋಡಿ, 2 ತಿಂಗಳ ಅಮೌಂಟ್ನ ಇತ್ತೀಚೆಗೆ ನಾನು ಬಿಡುಗಡೆ ಮಾಡಿದ್ದೀನಿ. 16 ಮತ್ತು 17ನೇ ಕಂತಿನ ಹಣ ಏನಿದೆ ಮಾರ್ಚ್ ತಿಂಗಳಲ್ಲಿ 4,000 ರೂಪಾಯಿ 1,22,00,000 ಮಹಿಳೆಯರ ಖಾತೆಗೆ ನಾನು ಹಾಕಿದ್ದೀನಿ. ಇನ್ನು 2 ಕಂತಿನ ಹಣ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ನಾವು ಹಾಕಬೇಕಾಗಿದೆ. ಈಗ ಪ್ರಸಕ್ತ ಶೈಕ್ಷಣಿಕ ವರ್ಷ ನಡೀತಾ ಇರೋದ್ರಿಂದ ಈಗ ಮಾರ್ಚ್ 31 ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ಇದಾದ್ಮೇಲೆ ನಾನು ನಿಮಗೆ ಏಪ್ರಿಲ್ ಮೊದಲನೇ ವಾರದಲ್ಲೇ ಗೃಹಲಕ್ಷ್ಮಿ 4,000 ರೂಪಾಯಿ ಹಾಕ್ತೀನಿ, 18 ಮತ್ತು 19ನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟರು. ಯುಗಾದಿ ಹಬ್ಬಕ್ಕೆ 30ನೇ ತಾರೀಕು ಅಷ್ಟರಲ್ಲೇ ಬರುತ್ತೆ ಅನ್ಕೊಂಡಿದ್ದವರು ಈಗ ಯುಗಾದಿ ಆಗಿ ಓಸ್ದೊಟ್ಕೊ ಮಾಡ್ತೀವಲ್ಲ, ಅಷ್ಟರಲ್ಲಿ ನಿಮಗೆ ಹಣ ಬರಬಹುದು ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಅಂತೂ ಖಂಡಿತವಾಗ್ಲೂ ಹಾಕ್ತೀವಿ ಅನ್ನೋ ಮಾಹಿತಿ ಅಂತೂ ಕೊಟ್ಟಿದ್ದಾರೆ. ಬಟ್ ಒಂದು ವಾರ ಲೇಟ್ ಆಗುತ್ತೆ ಅಷ್ಟೇ. ಈ ವಾರ ನಿಮಗೆ ಹಣ ಬರೋದಿಲ್ಲ, ನೀವೇನು ಕಾಯೋದು ಬೇಡ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಧಿಕೃತವಾಗಿ ಹೇಳ್ಬಿಟ್ಟಿದ್ದಾರೆ, ನಿಮಗೆ ಈ ತಿಂಗಳಲ್ಲಿ ನಾವು ಹಣ ಹಾಕೋದಿಲ್ಲ, ಮಾರ್ಚ್ 31ನೇ ತಾರೀಕು ಕಳಿಬೇಕು, ಅದಾದಮೇಲೆ ಏಪ್ರಿಲಲ್ಲಿ ನಾನು ನಿಮಗೆ 2 ಕಂತಿನ ಹಣ ಹಾಕ್ತೀವಿ ಅಂತ. ಸೊ ಏಪ್ರಿಲ್ ಮೊದಲನೇ ವಾರದಲ್ಲೇ ನಿಮಗೆ 4,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಮತ್ತೆ ಕ್ರೆಡಿಟ್ ಆಗುತ್ತೆ. ಯುಗಾದಿ ಹಬ್ಬದಕ್ಕೆ ಬಟ್ಟೆ ತಗೊಳ್ಳೋದಕ್ಕೂ ರೇಷನ್ ತಗೊಳ್ಳೋದಕ್ಕೂ ಹಣ ಸಿಗುತ್ತೆ ಅಂತ ಮಹಿಳೆಯರು ಕಾಯ್ತಿದ್ರಲ್ವ, ಅವ್ರಿಗೆ ಸ್ವಲ್ಪ ಬೇಜಾರಾಗಬಹುದು. ಬಟ್ ಹಾಕ್ತೀನಿ ಅಂತ ನಿನ್ನೆ ಹೇಳಿದ್ದಾರೆ. ಒಂದು ಒಳ್ಳೆ ವಿಚಾರ. ಲೇಟ್ ಆಗಾದರೂ ಪರವಾಗಿಲ್ಲ, 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಒಟ್ಟಿಗೆ ಹಾಕ್ತಾರಲ್ಲ, ಏನಾಗುತ್ತೆ, ಕಾಯೋಣ ಅನ್ನೋ ಇಷ್ಟು ದಿನನೇ ಕಾಯ್ದಿದ್ದೀವಿ. 2-3 ತಿಂಗಳು ಎಣಗಿಸ್ಬೇಕಾದ್ರೆ ನಾವು ತುಂಬ ಕೂಲಾಗಿ ಕಾಯ್ದಿದ್ದೀವಿ ಅಂದಮೇಲೆ ಇನ್ನು ವಾರ 15 ದಿನದಲ್ಲಿ ಏನು ಕಾಯುವಂಥದ್ದು, ವೆಯ್ಟ್ ಮಾಡೋಣ, ನೋಡೋಣ ಅಮೌಂಟ್ ಬರಲಿ ಅಂತ ತುಂಬ ಜನ ಮಹಿಳೆಯರು ಹೇಳ್ತಾ ಇದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿನ್ನೆ ಈ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಕಾಡೆಮಿಕ್ ಇಯರ್ ಮುಗಿಬೇಕು, ಅದಾದಮೇಲೆ ನಾನು ಮತ್ತೆ 2 ತಿಂಗಳು ಹಣ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಏಪ್ರಿಲ್ ಮೊದಲನೇ ವಾರದಲ್ಲಿ ನಿಮಗೆ 4,000 ರೂಪಾಯಿ ಬರುತ್ತೆ ಗೃಹಲಕ್ಷ್ಮಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.